ಎಲ್ರಿಗೂ ನಮಸ್ಕಾರ. ಫಸ್ಟು ಅಯೋಗ್ಯ ಸಿನಿಮಾ ಮಾಡಬೇಕು ಅಂದಾಗ ರಚಿತಾ ಮೇಡಮ್ ಅವರು ನಮ್ಮ ನಯನ್ನ ಇವ್ರನ್ನ ನನ್ನ ಹತ್ರ ಕಳಿಸಿದ್ರು. ಅಯೋಗ್ಯ ಅಂದ ತಕ್ಷಣ ನಾನು ಹಿಂದೆ ಮುಂದೆ ನೋಡಿದೆ, ಒಪ್ಕೊಂಡೆ. ಯಾಕಂದರೆ ಅಯೋಗ್ಯವನ್ನು ಇಟ್ಟಾಗಿತ್ತಲ್ವ, ಹಂಗಾಗಿ ಅಯೋಗ್ಯ 2 ಸಿನಿಮಾ ಒಪ್ಕೊಂಡೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಕೃಷ್ಣ ಸಾರು, ನಾಗಭೂಷಣ್ ಸಾರು, ಅಭಿ ಸಾರು ಮತ್ತು ನಮ್ಮ ಫಸ್ಟ್ ಸಿನಿಮಾ ಹೀರೋ ಪ್ರಮೋದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎಲ್ಲ ನನ್ನ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ರಿಗೂ ಇದು ಲಾಸ್ಟ್ ಈವೆಂಟು, ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮೇಡಮ್ಗೂ ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಸಾಹೇಬ್ರ ಬಗ್ಗೆ ಹೇಳ್ಬೇಕು ನಾನು. ಫಸ್ಟ್ ಡೇಯಿಂದ ಲಾಸ್ಟ್ವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟಿವ್ ಮಾಡಿಕೊಂಡು ಈ ಸಿನಿಮಾನ ಯಶಸ್ವಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಜನಗಳಿಗೆ ಇಷ್ಟೇ ಕೇಳ್ಕೊಳೋದು, ಈ ಮಂತು 7th ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬಟ್ ನಿಜವಾಗ್ಲೂ ಭಾಳ ನಂಬಿ ದುಡ್ಡು ಹಾಕಿದ್ದೀರಾ. ಆ ನಂಬಿಕೆನ ಇಡೀ ಕನ್ನಡಿಗರು ನಿಮಗೆ ವಾಪಸ್ ಕೊಡ್ತಾರೆ. ಇನ್ನೂ ದೊಡ್ಡ ಮಟ್ಟದ ಯಶಸ್ಸಾಗಲಿ, ಇದರಿಂದ ಇನ್ನೊಂದಷ್ಟು ಸಿನಿಮಾ ತೆಗೆಯಂಗಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ನಯನ್ ಹಾಗೂ ಅರ್ಚನಾ. ಆಮೇಲೆ ಹರ್ಷ ಬಗ್ಗೆ ಮತ್ತು ಮೇಡಮ್ ಬಗ್ಗೆ ಮಾತಾಡಬೇಕಾಯಿತು. ಏನಕ್ಕೆಂದರೆ ಎಲ್ಲ ಸಾಂಗು 3 ದಿವಸ 4 ದಿವಸ ಅಂತೇಳಿ ಅಂದಾಗ ಅದು 5 ದಿವಸ 6 ದಿವಸ 5 ದಿವಸ 4 ದಿವಸ ಆಗ್ತಾಯಿತ್ತು. ಈ ಸಾಂಗು 4 ಕಾಲ್ ಸೀಟ್ ಕೊಟ್ಟಿದ್ದರು, 2 ಕಾಲ್ ಸೀಟಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಹರ್ಷ ಮಾಸ್ಟರ್ಗೆ ಮತ್ತು ಇವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬೆಸ್ಟ್ ಸರ್, ಪ್ರೊಡ್ಯೂಸರ್ ಥರನೇ ಹೇಳಿದ್ರಿ ಸರ್. ಕಾಲ್ ಶೀಟ್ ಬೇಗ ಮುಗಿಸಿದ್ರು, ಚಪ್ಪಾಳೆ ಹೊಡಿರಿ ಅಂತ. ಸೂಪರ್ ಸರ್. ಎಷ್ಟು ಐ ಲವ್ ಯು. ಸಿನಿಮಾ ಮಾಡೋವಾಗ ಎಷ್ಟು ದುಡ್ಡು ಉಳಿದ್ರೆ ಅದೆಲ್ಲ ಲಾಭನೇ. ಸತ್ಯವಾಗ್ಲೂ ಸರ್. ಕಮ್ಮಿಲಿ ಆಗಬೇಕು ಅಂತ ಹೇಳಿ ಸರ್. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಕಮ್ಮಿಲಿ ಏನೋ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿರಿ, ಯಾಕೆ ನನ್ನ ಪೇಮೆಂಟ್ ಅವರೇ ಮಾಡಬೇಕು. ಎಸ್ ಅರ್ಚನಾ ಹೇಳಿ. ಈ ಮೂವಿ ಬಗ್ಗೆ ನಾನು ನಿಮ್ಮದು ಅವರೇ ಮಾಡಬೇಕಾ? ಹೇಳಿ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಇನ್ನೊಂದು ವಾರದಲ್ಲಿ ಈ ಮೂವಿನ ಈ ಟೀಮ್ ಮಿಸ್ ಮಾಡ್ಕೋತೀನಿ. ನನ್ನ ದಿನ ಶುರುವಾಗ್ತಿದ್ದು ಈ ಟೀಮಿಂದ, ನನ್ನ ದಿನ ಎಂಡ್ ಆಗ್ತಿದ್ದು ಈ ಟೀಮಿಂದನೇ. ಸೊ ಪ್ರತಿ ದಿನ ಏನಿಲ್ಲ ಅಂದರೂ ಒಂದು ಅಯೋಗ್ಯ ಟೀಮಿಂದ ಒಂದು 40-30 ಕಾಲ್ ಅಂತೂ ಇರ್ತಿತ್ತು. ಸೊ ಇವಾಗ ಅದನ್ನೆಲ್ಲ ಇನ್ನೊಂದು ವಾರದಲ್ಲಿ ಗೋಣ ಮಿಸ್ ದ್ಯಾಟ್. ಆ್ಯಂಡ್ ಈ ಆಪರ್ಚುನಿಟಿ ಇನ್ಮೇಲೂ ಇರುತ್ತೆ. ಮೂರನೇದಕ್ಕೆ ಅದೇ ಡೈಲಿ ಅದೇ ರೊಟೀನ್ ಆಗುತ್ತಲ್ಲ, ಅಯೋಗ್ಯ 3. ಸೊ ಇವಾಗ ಪ್ರಾಮಿಸ್ ಮಾಡ್ತಿದ್ದಾರೆ 3ನೇದು ನಮ್ಮ ಮುನೇ ಸರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಆಮೇಲೆ ನಮ್ಮ ಜೊತೆಲಿ ಯಾವಾಗಲೂ 3 ಜನ ಇರ್ತಾರೆ. ಒಬ್ಬರು ಪ್ರದೀಪು ಮತ್ತು ದೇವರಾಜು ಮತ್ತು ನಮ್ಮ ಮ್ಯಾನೇಜರು. ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದು ಮುನೇಗೌಡರು ಸರು, ರಚಿತಾ ಮೇಡಮು ಮತ್ತು ಸತೀಶ್ ಸರು, ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಒಂದು ಕಾಸ್ಟ್ಯೂಮ್ ಸ್ಟೈಲಿಸ್ಟಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ತುಂಬಾ ಕಲ್ತಿದ್ದೀನಿ ಈ ಮೂವಿನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಜಿ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಜಿ. ಎಸ್ ನಯನ್ ಜಿ. ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ರಚಿತಾ ಮೇಡಮು. ಅವರೇ ಮುನೇ ಸರ್ ಹತ್ರ ಕಳಿಸಿ ಮಹೇಶ್ ಅವ್ರ ಕಡೆಯಿಂದ ನಾವು ರೀಡಿಂಗ್ ಕೊಟ್ಟು ಈ ಸಿನಿಮಾನ ಶುರು ಮಾಡಿದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮುನೇ ಸರ್. ನಾನು ಮಿಸ್ ಜಾಸ್ತಿ ಮಾಡ್ಕೊಳ್ಳೋದು ಮಹೇಶ್ ಬ್ರೋನೇ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ಜಗಳ ಶುರು ಆದರೆ ರಾತ್ರಿವರೆಗೂ ನಂದು ಅವ್ರದ್ದು ಜಗಳ ಹೆವಿ. ಅವ್ರನ್ನೇ ಹೆವಿ ಮಿಸ್ ಮಾಡ್ಕೊಳ್ಳೋದು. ಸೊ ಇನ್ನೊಂದು ವಾರಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದುಬಿಟ್ಟು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮ ಕಷ್ಟ ಇಷ್ಟ ಎಲ್ಲರಿಗೂ ತುಂಬ ಇಷ್ಟ ಆಗಲಿ ಅಂತ ಕೇಳ್ಕೊತಾ, ಸದ್ಯಕ್ಕೆ ತುಂಬ ಇಷ್ಟಪಟ್ಟು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಬಂದಿರೋದು KVN ಪ್ರೊಡಕ್ಷನಿನ ಸುಪ್ರೀತ್ ಅವರು, ನೀವು ಹೇಳಿ. ಎಲ್ರಿಗೂ ನಮಸ್ತೆ. ಅಯೋಗ್ಯ 2 2018 ಇದು ಪಾರ್ಟ್ 1 ರಿಲೀಸ್ ಮಾಡಿದ್ದು. ಒಂದೇ ವಾರದಲ್ಲಿ 2 ಅದ್ಭುತ ಯಶಸ್ಸು ಸಿಕ್ಕಿತ್ತು ನಮಗೆ. ಒಂದು ಗೀತಾ ಗೋವಿಂದಮು, ಮತ್ತೊಂದು ಅಯೋಗ್ಯ ಸಿನಿಮಾ. ತುಂಬ ಆವಾಗ 100 ಡೇಸ್ ಹೋದಂಥ ಸಿನಿಮಾ. ಈ ಅಯೋಗ್ಯ 2 ಸಹ ತುಂಬ ಅದ್ಭುತವಾದ ಯಶಸ್ಸು ಕಾಣುತ್ತೆ. ಯಾಕೆ ಅಂತಂದರೆ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲ್ಯಾವಿಶಾಗಿ ಮಾಡಿದ್ದಾರೆ.
ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಯ್ತು. ಐ ಹೋಪ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸು ಸಹ ಎಂಜಾಯ್ ಮಾಡ್ತಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಮುರೇಗೌಡ ಸರ್, ತಲೆ ಕೆಡಿಸ್ಕೊಂಬಿಡಿ, ತುಂಬ ಚೆನ್ನಾಗಾಗುತ್ತೆ. ಡೋಂಟ್ ವರಿ, ಒಳ್ಳೆ ಡೇಟಿಗೆ ಬರ್ತಿದ್ದೀರಾ. ಸೊ ನಥಿಂಗ್ ಟು ವರಿ. ಅದೇ ರೀತಿ ಸತೀಶ್ ಸರ್ ಹಾಗೂ ಮಹೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾನ ಬಹಳಷ್ಟು ಜನ ಬಂದು ಕೇಳಿದ್ರು ನಮ್ಮನ್ನು ನಂಬಿಕೊಟ್ಟಿದ್ದೀರಾ. ಸೊ ವಿಲ್ ಡೂ ಆರ್ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಎವ್ರಿವನ್.